ನಮಸ್ತೆ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಹೊಸ ಸುಧಾರಣೆಗಳನ್ನು ತರಲು ಹೊರಟಿದ್ದಾರೆ. ಯಾವ ಸುಧಾರಣೆಗಳನ್ನು ತರಲು ಹೊರಟಿದ್ದಾರೆ ಅಂದರೆ, ಈಗಾಗಲೇ ಆಗಿರುವಂತಹ ಡೆಲ್ಲಿಯಲ್ಲಿ ಆಗಿರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಭಾರತ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಹೊಸ ಸುಧಾರಣೆಗಳನ್ನು ತರ್ತಿದ್ದಾರೆ. ಹಾಗಾಗಿ ನೀಟ್ ಎಕ್ಸಾಮ್ನಲ್ಲಿ ಆದಂತಹ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿರ್ಬೋದು, ಆಕ್ರಮಣಗಳು ಜಾಸ್ತಿ ಆಗ್ತಾ ಬರ್ತಿದೆ. ಅದರಿಂದಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಡೆಲ್ಲಿಯಲ್ಲಿ ಆಯಿತು. ಹಾಗಾಗಿ ಭಾರತ ಸರ್ಕಾರ ಎಚ್ಚೆತ್ತುಕೊಂಡಂಥ ಇದರ ನಂತರ ಭಾರತ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಹೊಸ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಕಾಲ್ಫಾರ್ಮ್ ಮಾಡೋದ್ರ ಜೊತೆಗೆ ಹೊಸ ಸುಧಾರಣೆಗಳನ್ನು ತರಲು ಹೊರಟಿದ್ದಾರೆ. ಹಾಗಾಗಿ ಮುಂಬರುವಂಥ ಎಕ್ಸಾಮ್ನಲ್ಲಿ ನಾವು ನೀಟ್ ಎಕ್ಸಾಮ್ನಲ್ಲಿ ಬಹಳ ಡೆತ್ ಆಗಿ ಓದಬೇಕಾಗುತ್ತದೆ ಫ್ರೆಂಡ್ಸ್. ಯಾಕಂದರೆ ಪರೀಕ್ಷೆಯಲ್ಲಿ ಗುಣಮಟ್ಟದ ತರುವುದರ ಜೊತೆಗೆ ಕಠಿಣತೆಯನ್ನು ತರುವುದರ ಜೊತೆಗೆ ವಿವಿಧ ವಿಶ್ವವಿದ್ಯಾಲಯಗಳ ವಿವಿಧ ವಿಷಯವಾರು ತಜ್ಞರ ಜೊತೆಗೆ ಹೊಂದಾಣಿಕೆಯನ್ನು ಹೊಂದುತ್ತಿದ್ದಾರೆ. ಹಾಗಾಗಿ ಇದರ ಜೊತೆಗೆ ಅನುಭವಗಳ ಮತ್ತು ಅರ್ಹತೆಗಳ ಮೇಲೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತಿದ್ದಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟ್ನಲ್ಲಿ. ಹಾಗಾಗಿ ಒಂದರಂತೆ ಅವು ಏನೇನು ಸುಧಾರಣೆಗಳನ್ನು ತರುತ್ತಿದ್ದಾರೆ ಮತ್ತು ಯಾವ್ಯಾವ ಕಾಲ್ಫಾರ್ಮ್ ಮಾಡಿದ್ದಾರೆ ಎಂಬುದನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, UGC ನೆಟ್ ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸುತ್ತದೆ. ಹಾಗಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಟೋಟಲ್ 12 ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರೆ. ಯಾವ ಹುದ್ದೆಗಳು ಅಂದರೆ ಅಕಾಡೆಮಿಕ್ ರಿಸರ್ಚ್ಗೆ ಸಂಬಂಧಿಸಿದಂತೆ, ಇನ್ನು ಲೀಗಲ್ ರಿಸರ್ಚ್ಗೆ ಸಂಬಂಧಿಸಿದಂತೆ 2 ಹುದ್ದೆಗಳು ಫ್ರೆಂಡ್ಸ್, ಇನ್ನು ಅಕೌಂಟೆಂಟ್ ಫೈನಾನ್ಸ್ಗೆ ಸಂಬಂಧಿಸಿದಂತೆ 2 ಹುದ್ದೆಗಳು ಫ್ರೆಂಡ್ಸ್. ಟೋಟಲ್ ಆಗಿ 16 ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಅವರು ಯಾವ್ಯಾವ ಇನ್ನು ಸುಧಾರಣೆ ತರುತ್ತಿದ್ದಾರೆ, ಯಾವ ಎಕ್ಸಾಮ್ನಲ್ಲಿ ಸುಧಾರಣೆ ತರುತ್ತಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಮೊದಲನೇದಾಗಿ ಪೊಸಿಷನ್ ಆಫರ್ಡ್ ಅಂತ ನೋಡಿ ಫ್ರೆಂಡ್ಸ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟು ಟೋಟಲ್ 12 ಹುದ್ದೆಗಳದ ಫ್ರೆಂಡ್ಸ್. 12 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವರು ನೋಡಿ ಫ್ರೆಂಡ್ಸ್, 12 ಹುದ್ದೆಗಳಂದರೆ ಇನ್ನು ಮುಂದೆ ನಡೆಯುವಂಥ ಎಕ್ಸಾಮ್ನಲ್ಲಿ CUET ಎಕ್ಸಾಮ್ ಆಗಿರ್ಬೋದು, UGC ನೆಟ್ ಆಗಿರ್ಬೋದು, ಮತ್ತು ಇನ್ನು JEE ಎಕ್ಸಾಮ್ ಆಗಿರ್ಬೋದು, ಆ್ಯಂಡ್ ನೀಟ್ ಎಕ್ಸಾಮ್ ಆಗಿರ್ಬೋದು. ಇವರು ಇನ್ನೇನೈತೆ ಪ್ರಶ್ನೆ ಪತ್ರಿಕೆಗಳ ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆಗಳ ಪ್ರವೃತ್ತಿ ಯಾವ ರೀತಿ ಆಗಿರಬೇಕು ಮತ್ತು ಟ್ರೆಂಡಿಂಗ್ ಯಾವ ರೀತಿ ಆಗಿರ್ಬೋದು, ಅದರ ಮಾದರಿ ಯಾವ ರೀತಿ ಆಗಿರ್ಬೋದು, ಇನ್ನು ಪ್ರಶ್ನೆ ಪತ್ರಿಕೆಗೂ ಇನ್ನು ಕುರಿತು ಅಧ್ಯಯನ ಮಾಡುತ್ತಾರೆ ಫ್ರೆಂಡ್ಸ್. ಟೋಟಲ್ 12 ಜನವನ್ನು ಅಕಾಡೆಮಿಕ್ ರಿಸರ್ಚ್ಗೆ ಸಂಬಂಧಿಸಿದಂತೆ ಭರ್ತಿ ಮಾಡ್ತಿದ್ದಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಇನ್ನು ನೋಡಿ ಫ್ರೆಂಡ್ಸ್, ಲೀಗಲ್ ರಿಸರ್ಚ್ಗೆ ಸಂಬಂಧಿಸಿದಂತೆ 2 ಹುದ್ದೆಗಳು. ಇವು ಲೀಗಲ್ಗೆ ಸಂಬಂಧಿಸಿದ 2 ಹುದ್ದೆಗಳು ಸಂಬಂಧಿಸಿದಂತೆ ಇವರು ಕಾನೂನು ಸಂಶೋಧನೆ ಮಾಡುತ್ತಾರೆ ಫ್ರೆಂಡ್ಸ್. ಕಾನೂನು ಸಂಶೋಧನೆ ಜೊತೆಗೆ ಪರೀಕ್ಷೆಯ ಪ್ರಕರಣಗಳು ದಾಖಲೆ ತಯಾರು ಮಾಡುತ್ತಾರಂತೆ ನೋಡಿ ಫ್ರೆಂಡ್ಸ್. ಯಾವುದೇ ಎಕ್ಸಾಮಿಗೆ ಸಂಬಂಧಿಸಿದಂತೆ ಪ್ರಕರಣ ಬಂದರೆ ಅದಕ್ಕೆ ದಾಖಲಾತಿಯನ್ನು ತಯಾರಿಸುವುದರ ಜೊತೆಗೆ ಅಭ್ಯರ್ಥಿಗಳ ದೂರುಗಳಿಗೆ ಸಂಬಂಧಿಸಿದಂತೆ ಕಾನೂನು ಸಹಾಯ ಮಾಡ್ತಾರಂತೆ ಫ್ರೆಂಡ್ಸ್. ಇವರು ಲೀಗಲ್ ರಿಸರ್ಚ್ಗೆ ಸಂಬಂಧಿಸಿದಂಥ ಸಂಶೋಧಕರು. ಇನ್ನು ಅದೇ ರೀತಿ ಅಕೌಂಟೆಂಟ್ ಫೈನಾನ್ಸ್, ಇವರು ಅಕೌಂಟೆಂಟ್ ಫೈನಾನ್ಸ್ ಏನು ಮಾಡ್ತಾರಪ್ಪ ಅಂದರೆ 2 ಸಂಶೋಧಕರು, ಒಂದು ಬಜೆಟ್ ತಯಾರಿಸುವುದ್ರ ಜೊತೆಗೆ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಹಣಕಾಸು ವಿಶ್ಲೇಷಣೆ ಮಾಡುತ್ತಾರಂತೆ ಫ್ರೆಂಡ್ಸ್. ಅದರ ಜೊತೆಗೆ ಇದೇನೈತೆ ಅಪ್ರಿಸಿಯಲ್ ವರ್ಕ್ ಫಾರ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಸಂಸ್ಥೆಯ ಹಣಕಾಸು ಯೋಜನೆಗಳಿಗೆ ನೆರವು ನೀಡುತ್ತಾರಂತೆ ಫ್ರೆಂಡ್ಸ್. 2 ಹುದ್ದೆಗಳು. ಟೋಟಲ್ ಆಗಿ 16 ಹುದ್ದೆಗಳನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟು ಭರ್ತಿ ಮಾಡೋದ್ರ ಜೊತೆಗೆ UGC ನೆಟ್ ಎಕ್ಸಾಮ್ನಲ್ಲಿ ಮತ್ತು JEE ಎಕ್ಸಾಮ್ನಲ್ಲಿ ಸುಧಾರಣೆ ತರುತ್ತಿದ್ದಾರೆ. ಆ ಸುಧಾರಣೆಗಳು ಏನೇನಪ್ಪ ಅಂದರೆ, ಮೊದಲನೇದಾಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈಗಾಗಲೇ ಗೊತ್ತಿರುವಂತಹ ನಿಮಗೆ ಪ್ರಶ್ನೆ ಪತ್ರಿಕೆಗಳ ಸಂಶೋಧನೆ ಮತ್ತು ಅದರ ಪಠ್ಯಕ್ರಮವನ್ನು ಸಂಶೋಧನೆ ಮಾಡ್ತಾರಂತೆ ಫ್ರೆಂಡ್ಸ್. ನೋಡಿ, ರಿಸರ್ಚ್ ಇನ್ ಟು ದ ಸಿಲೆಬಸ್ ಆ್ಯಂಡ್ ಪ್ಯಾಟರ್ನ್ಸ್ ಅಂದರೆ ಪ್ರಶ್ನೆ ಪತ್ರಿಕೆಗಳ ಪಠ್ಯಕ್ರಮ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆಗಳ ಸಂಶೋಧನೆ. ಅದರ ಜೊತೆಗೆ ಇನ್ನು ಮುಂದೆ ನಡೆಯುವಂಥ UGC ನೆಟ್ ಆಗಿರ್ಬೋದು ಮತ್ತು JEE ಎಕ್ಸಾಮ್ ಆಗಿರ್ಬೋದು, CUET ಎಕ್ಸಾಮ್ ಆಗಿರ್ಬೋದು, ಅದರ ಜೊತೆಗೆ JEE ಎಕ್ಸಾಮ್ ಜೊತೆಗೆ ನೀಟ್ ಎಕ್ಸಾಮ್ನಲ್ಲಿ
ಹೊಸ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಮಾದರಿ ಆಗಿರ್ಬೋದು, ಆ ಪ್ರಶ್ನೆ ಪತ್ರಿಕೆಗಳ ಸಿಲೆಬಸ್ ಆಗಿರ್ಬೋದು, ಆ ಪ್ರಶ್ನೆ ಪತ್ರಿಕೆಗಳ ಪ್ರವೃತ್ತಿ ಅಂದರೆ ಸ್ಟೈಲ್ ಆಗಿರ್ಬೋದು, ಇವುಗಳ ಕುರಿತು ಅಧ್ಯಯನ ಮಾಡ್ತಾರಂತೆ ಫ್ರೆಂಡ್. ಇವುಗಳ ಕುರಿತು ಅಧ್ಯಯನ ಮಾಡಿ ಅದನ್ನು ಸುಧಾರಣೆ ತರಲು ಪ್ರಯತ್ನಿಸುತ್ತಿದ್ದಾರಂತೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ಅಭ್ಯರ್ಥಿಗಳ ಸಾಧನೆ ವಿಶ್ಲೇಷಣೆ ಮಾಡ್ತಾರಂತೆ ಫ್ರೆಂಡ್. ಅನಲೈಸಿಂಗ್ ಆಫ್ ಎ ಕ್ಯಾಂಡಿಡೇಟ್ ರಿಫಾರ್ಮ್ಸ್. ನೋಡಿ ಫ್ರೆಂಡ್, ಅಭ್ಯರ್ಥಿಗಳ ಸಾಧನೆ ವಿಶ್ಲೇಷಣೆ ಏನೇನು ವಿಶ್ಲೇಷಣೆ ಮಾಡ್ತಾರಂತೆ ಫ್ರೆಂಡ್ಸ್. ಅದರ ಜೊತೆಗೆ ಸಬ್ಜೆಕ್ಟ್ ವೈಸ್, ರೀಸನ್ ವೈಸ್, ಡೆಮೋಗ್ರಾಫಿಕ್ ಪ್ಯಾಟರ್ನ್ಸ್ ಅಂತ ಫ್ರೆಂಡ್ಸ್. ಅಂದರೆ ಪರೀಕ್ಷೆ ಅವಧಿ ಆಗಿರ್ಬೋದು, ವರ್ಷವಾರು ಆಗಿರ್ಬೋದು, ಅದರ ಪ್ರದೇಶ ಆಗಿರ್ಬೋದು, ವಿಷಯವಾರು, ಇವೆಲ್ಲ ನ್ಯಾಯಸಮ್ಮತವಾಗಿ ಮತ್ತು ಸಮತೋಲನ ಪರೀಕ್ಷೆ ವಿನ್ಯಾಸವನ್ನು ರೂಪಿಸುತ್ತಾರಂತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಸುಧಾರಣೆ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, ಇನ್ನು ಕ್ವಶನ್ ಬ್ಯಾಂಕ್ ಅಭಿವೃದ್ಧಿಯಲ್ಲಿ ಕ್ವಶನ್ ಬ್ಯಾಂಕ್ ಅಭಿವೃದ್ಧಿ ಮಾಡ್ತಾರಂತೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ ಪ್ರಶ್ನೆ ಪತ್ರಿಕೆಗಳ ಡಿಸೈನ್ ಆಫ್ ಕ್ವಶನ್ ಬ್ಯಾಂಕ್, ಪ್ರಶ್ನೆ ಪತ್ರಿಕೆಗಳ ಅಭಿವೃದ್ಧಿ ಆಗಿರ್ಬೋದು, ಅದರ ಜೊತೆಗೆ ಹೊಸ ಪ್ರಶ್ನೆ ಪತ್ರಿಕೆಗಳ ತಯಾರಿಕೆ ಆಗಿರ್ಬೋದು, ಅದರ ಜೊತೆಗೆ ಅಸೆಸ್ಮೆಂಟ್ ರಿಸೋರ್ಸ್ ಇವೆಲ್ಲ ಪ್ರಶ್ನೆಗಳ ಗುಣಮಟ್ಟತೆ ಮತ್ತು ಕಾಠಿಣ್ಯತೆ, ವಿಶ್ವಾಸಾರ್ಹತೆ, ವೈಜ್ಞಾನಿಕವಾಗಿ ಅದನ್ನು ಸಂಶೋಧನೆ ಮಾಡುವುದರ ಮುಖಾಂತರ ಅಳೆಯುವಂಥ ವಿಧಾನವನ್ನು ತರುತ್ತಾರಂತೆ ಫ್ರೆಂಡ್ಸ್. ಒಂದು ಸುಧಾರಣೆ, 2, 3 ಸುಧಾರಣೆ ತರುತ್ತಿದ್ದಾರೆ. ಅದರ ಜೊತೆಗೆ ರಿಸೋರ್ಸ್ ರಿಪೋಸಿಟರಿ ಅಂತ ಫ್ರೆಂಡ್ಸ್, ಅಂದರೆ ನಿರ್ಮಾಣ ಮಾಡುತ್ತಾರಂತೆ ಫ್ರೆಂಡ್ಸ್. ಇನ್ನು ಲಿಟ್ರೇಚರ್ ರಿವ್ಯೂ ಫ್ರೆಂಡ್ಸ್, ಲಿಟ್ರೇಚರ್ ರಿವ್ಯೂ, ಅಸೆಸ್ಮೆಂಟ್ ಮೆಥಡಾಲಜಿ ಆ್ಯಂಡ್ ಏನಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಟೆಸ್ಟಿಂಗ್ ಈಸ್ ಎ ಸಿಸ್ಟಮ್ ಇನ್ ಅದರ್ ಜುಡಿಷನ್. ಅಂದರೆ ಇತರ ದೇಶಗಳ ಪರೀಕ್ಷಾ ವ್ಯವಸ್ಥೆಗಳನ್ನು ಹೋಲಿಕೆ ಮಾಡ್ತಾರಂತೆ ಮತ್ತು ಹೊಸ ಮೌಲ್ಯಮಾಪನ ವಿಧಾನಗಳನ್ನು ಅಧ್ಯಯನ ಮಾಡ್ತಾರಂತೆ. ಅಂದರೆ ಅಸೆಸ್ಮೆಂಟ್ ಪ್ರಾಕ್ಟೀಸ್ ಏನಂದರೆ ಲಿಟ್ರೇಚರ್ ರಿವ್ಯೂ ಮಾಡ್ತಾರಂತೆ ಫ್ರೆಂಡ್ಸ್. ಅದರ ಜೊತೆಗೆ ಅಸೆಸ್ಮೆಂಟ್ ಮೆಥಡಾಲಜಿ ಆಗಿರ್ಬೋದು ಮತ್ತು ಇತರ ದೇಶಗಳಿಗೆ ಯಾವ ರೀತಿ ಎಕ್ಸಾಮ್ ನಡೀತಿದೆ ಅಂತ ಹೇಳಿ ಅದನ್ನು ಹೋಲಿಕೆ ಮಾಡಿ ಅದರಲ್ಲಿ ಸುಧಾರಣೆ ತರುವುದಂತೆ ಮತ್ತು ಹೊಸ ಮೌಲ್ಯಮಾಪನವನ್ನು ವಿಧಾನಗಳನ್ನು ಅಧ್ಯಯನ ಮಾಡ್ತಾರಂತೆ. ಹಾಗಾಗಿ ಏನಿದೆ ರಿಸರ್ಚ್ ರಿಪೋಸಿಟರಿ ಅಂದರೆ ಹೊಸ ಶಾಶ್ವತವಾಗಿ ಹೊಸ ಸಂಶೋಧನೆ ಭಂಡಾರವನ್ನು ತಯಾರಿಸುವುದು ಅಂದಂಗೆ ಅರ್ಥ ಫ್ರೆಂಡ್ಸ್. ಅದರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಸಹಕಾರ ಅಂತ ನೋಡಿ ಸರ್. ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಅಂದರೆ ವಿಶ್ವವಿದ್ಯಾಲಯಗಳ ಮತ್ತು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಬಾಡೀಸ್, ವಿಷಯವಾರು ತಜ್ಞರ ಜೊತೆಗೆ ಅದರ ಜೊತೆ ಅಕಾಡೆಮಿಕ್ ಕೌನ್ಸಿಲ್ ಅಂತ ಫ್ರೆಂಡ್ಸ್, ಇವರೊಂದಿಗೆ ಸಮನ್ವಯವನ್ನು ಸಾಧಿಸಿ ಪರೀಕ್ಷೆ ಗುಣಮಟ್ಟನ ಹೆಚ್ಚಿಸಲು ಸುಧಾರಿಸುತ್ತಾರಂತೆ. ನೆಕ್ಸ್ಟ್ ಫ್ರೆಂಡ್ಸ್, ಅಕಾಡೆಮಿಕ್ ರಿಸರ್ಚ್ ಅಂತ ನೋಡಿ ಫ್ರೆಂಡ್ಸ್. ಅಕಾಡೆಮಿಕ್ ರಿಸರ್ಚ್ ಇಷ್ಟೆಲ್ಲ ಸುಧಾರಣೆಗಳು ತರೋದ್ರ ಜೊತೆಗೆ ಇನ್ನೊಂದು ಅನಲೈಟಿಕ್ ನೋಟ್ಸ್, ರಿಸರ್ಚ್ ಬ್ರೀಫ್ಸ್, ಬ್ಯಾಕ್ಗ್ರೌಂಡ್ ಮೆಟೀರಿಯಲ್ ಅಂದರೆ ಫ್ರೆಂಡ್ಸ್ ಏನೇನು ಆಗಿತ್ತಿದೆ ಅನಾಲಿಟಿಕಲ್ ನೋಟಿಸ್, ಬ್ಯಾಕ್ಗ್ರೌಂಡ್ ಪೇಪರ್ಸ್ ಅಂದರೆ ತಯಾರಿಸಿ ಪರೀಕ್ಷೆ ನೀತಿಯನ್ನು ರೂಪಿಸಲು ನೆರವು ನೀಡುವುದಂತೆ. ಇದೊಂದು ಸುಧಾರಣೆ ಆಗಿದೆ. ಟೋಟಲ್ 6 ಸುಧಾರಣೆಗಳನ್ನು ತರಲು ಹೊರಟಿದ್ದಾರೆ. ಇನ್ನು ಬರೆಯುವಂಥ NTA ಎಕ್ಸಾಮ್ ಬರೆಯುವಂಥ ಅಭ್ಯರ್ಥಿಗಳ ಅರ್ಹತೆ ಏನೇನು ಇರಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇನ್ನು ಒಂದು ಸಿವಿಲ್ ಎಕ್ಸಾಮ್ನಲ್ಲಿ ಎಂಟ್ರನ್ಸ್ ಆಗಿರುವಂಥ ಅಭ್ಯರ್ಥಿಗಳು ಹೆಚ್ಚಿನ ಆದ್ಯತೆ ನೀಡುತ್ತಾರಂತೆ. ಇನ್ನು ಪ್ರತಿಭಾ ಪೋರ್ಟಲ್ ಇರುವಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಜಾಸ್ತಿ ಅರ್ಹತೆಯನ್ನು ಕೊಡುತ್ತಾರಂತೆ. ಅಂದರೆ ಅವರಿಗೆ ಆದ್ಯತೆಯನ್ನು ನೀಡುತ್ತಾರೆ ಅನ್ನಂಗೆ ಅರ್ಥ ಫ್ರೆಂಡ್ಸ್. ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಡಬಲ್ ಡಿಗ್ರಿ ಮಾಡುವಂಥ ಅಭ್ಯರ್ಥಿಗಳು ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರಂತೆ. ಅದರ ಜೊತೆಗೆ PhD ತೊಗೊಂಡಿರಬೇಕು. ಅದರ ಜೊತೆಗೆ ಮಾಡಿರುವಂಥ ಅಭ್ಯರ್ಥಿಗಳು PhD ಮಾಡಿರುವಂಥ ಅಭ್ಯರ್ಥಿಗಳು ಮತ್ತು ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರಂತೆ ಫ್ರೆಂಡ್ಸ್. ಇನ್ನೊಂದು ನೆಕ್ಸ್ಟ್ ಅನುಭವ, ಎಕ್ಸ್ಪೀರಿಯನ್ಸ್, ಅಕಾಡೆಮಿಕ್ ರಿಸರ್ಚ್ ಮತ್ತು ಟೀಚಿಂಗ್ ಮತ್ತು ಎಜುಕೇಷನ್ ಅಸೆಸ್ಮೆಂಟು ಅಭ್ಯರ್ಥಿಗಳಿಗೆ ಹಾಗಾಗಿ ಇನ್ನು ಮುಂದೆ ಬರುವಂಥ ಎಕ್ಸಾಮ್ನ ಬರೆಯಬೇಕಾಗುತ್ತದೆ. ಯಾಕಂದರೆ ಪರೀಕ್ಷೆ ಗುಣಮಟ್ಟವನ್ನು ಸುಧಾರಣೆ ಮಾಡ್ತಾರಂತೆ, ಇತರ ವಿಶ್ವವಿದ್ಯಾಲಯಗಳಿಗೆ ಕಾಂಟ್ಯಾಕ್ಟನ್ನು ಹೊಂದಿರುತ್ತಾರಂತೆ ಮತ್ತು ಹೊಸ ವಿಶ್ವವಿದ್ಯಾಲಯ ಇರುವಂಥ ತಜ್ಞರೊಂದಿಗೆ ಅನುಭವ ಹೊಂದಿದಂತೆ ಅವರಿಗೊಂದಿಗೆ ಸಮಾಲೋಚಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತಾರಂತೆ. ಅದರ ಜೊತೆಗೆ ವಿವಿಧ ದೇಶಗಳಲ್ಲಿ ನಡೆಯುತ್ತಿರುವಂಥ ಪ್ರಶ್ನೆ ಪತ್ರಿಕೆಗಳ ಹೋಲಿಕೆ ಮಾಡಿ ಇನ್ನು ಮುಂದೆ ಎಕ್ಸಾಮ್ ನಡೆಸುತ್ತಾರೆ ಫ್ರೆಂಡ್ಸ್. ಹಾಗಾಗಿ
ಹೊಸ ಹೊಸ ಸುಧಾರಣೆಗಳನ್ನು ತರುತ್ತಿದ್ದಾರೆ NTA ಡಿಪಾರ್ಟ್ಮೆಂಟ್. ಹಾಗಾಗಿ ಇದೊಂದು ಬಹುತ್ ಸುಧಾರಣೆ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.